29ನೇ ತಾರೀಕು ಇರುವ ಹುಣ್ಣಿಮೆ ಅತ್ಯಂತ ಅದ್ಭುತವಾಗಿರುವ ಹುಣ್ಣಿಮೆ. ಪ್ರಧಾನವಾಗಿ ವಟಸಾವಿತ್ರಿ ವ್ರತ ಇರುವ ದಿನ. ಜನ್ಮದಾರಭ್ಯ ಸಾಯೋ ತನಕ ಭಯಗಳಿದ್ದೇ ಇರ್ತವೆ. ಯಾವುದಾದ್ರೂ ಒಂದು ವಿದ್ಯಾವಂತನಿಗೆ ವಾದದ ಭಯ ಇರುತ್ತೆ, ಸೌಂದರ್ಯವಂತನಿಗೆ ಎಲ್ಲಿ ಮುಪ್ಪು ಬಂದ್ಬಿಡುತ್ತೆ ಅನ್ನೋ ಭಯ ಇರುತ್ತೆ, ಹೀಗೆ ಹಣವಂತನಿಗೆ ಕಳ್ಳತನ ಆಗ್ಬಿಡುತ್ತೆ ಅಂತ ಭಯವಿರುತ್ತೆ, ಮಾನಾಪಮಾನಗಳ ಭಯವಿರುತ್ತೆ. ನೀವುಗಳು ಈ ಪೌರ್ಣಮಿಯಂದು ದಂಡಪಾಣಿಯಾಗಿರುವವನನ್ನ ನಮ್ಮ ಹತ್ರಕ್ಕೆ ಕರೆಸ್ಕೊಳ್ಳಬಾರದು ಅಂತಂದ್ರೆ ಕೋದಂಡನನ್ನ ನಾವು ನಮ್ಮ ವಶ ಮಾಡ್ಕೊಳ್ಬೇಕಂತೆ. ಪತಿದೇವರನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಯಮ ಬಂದಾಗಲೂ ಕೂಡ ಯಮ ಕೂಡ ಆ ವಟಸಾವಿತ್ರಿ ವ್ರತ ಮಾಡ್ತಿರೋದನ್ನು ನೋಡಿ ಆಕೆಗೆ ಪೂರ್ಣ ಆಯಸ್ಸನ್ನು ಕೊಟ್ಟು ವಾಪಸ್ ಹೋಗ್ತಾನೆ. ಅದು ವಟಸಾವಿತ್ರಿಯ ತಪಸ್ಸಿನ ಶಕ್ತಿ. ಬೆಳಗ್ಗೆ ಬ್ರಾಹ್ಮ್ಯ ಮುಹೂರ್ತದ 6 ಗಂಟೆಗೂ ಮಧ್ಯಾಹ್ನ 11:30 12 ಗಂಟೆ 39 ತನಕ ಇರ್ತಕ್ಕಂಥ ಅಭಿಜಿತ್ ಮುಹೂರ್ತವು, ನಂತರ ಅದೇ ದಿನ ಸಾಯಂಕಾಲ 5:30 6:00 ಲಗ್ನದಲ್ಲಿ ನೀವೇನಾದ್ರೂ ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ ಮಡಕೆಯಿಂದ ತೆಗೆದುಕೊಂಡು ಹೋಗಿ 1-2-3 ಕೊಡ ನೀರಾಗ್ತೀನಿ ಅಂತಂದ್ರೆ ಪೌರ್ಣಮಿಯಂದು ಬಿಳಿಯ ವರ್ಣ ಪದಾರ್ಥ ಏನಾದ್ರೂ ಒಂದು ಉಂಡೆಗಳು ಬೆಲ್ಲ ಕಲಸಿ ಉಂಡೆಗಳನ್ನ ಆ ಮರ ಸುತ್ತಿ ಹಾಕಿ ಬರ್ತೀನಿ ಅಂತಂದ್ರೆ ನಿಮ್ಗೆ ಯಾವುದೇ ಆತಂಕದ ಅಪಘಾತದ ಭಯವಿರುವುದಿಲ್ಲ. ಬರೆದಿಟ್ಕೊಳ್ಳಿ, ನಿಮಗೆ ಮಕ್ಕಳು ಏನು ಮಾಡಿಬಿಡ್ತಾರೋ, ಹಿಂಗ್ ನಡ್ಕೊಂಡ್ಬಿಡ್ತಾರೋ, ಹಾಗೆ ನಡ್ಕೊಂಡ್ಬಿಡ್ತಾರೋ ಅಂತ ನಿಮಗೆ ಮಾನಾಪಮಾನಗಳ ಭಯ ಇರುತ್ತೆ. ಒಂದು ಬಿದಿರು ಬುಟ್ಟಿ ವ್ಯವಸ್ಥೆ ಮಾಡಿಕೊಂಡು ಆ ಬಿದಿರು ಬುಟ್ಟಿಯಲ್ಲಿ ಒಂದಷ್ಟು ಮಣ್ಣು ಒಂದಷ್ಟು ಗೊಬ್ಬರವನ್ನು ಹಾಕಿ ನಾವೀಗ ಕಾರ್ಯಕ್ರಮ ಪ್ರವೇಶಾಪನಾ ಮಹೋತ್ಸವಗಳೇ ಗೃಹ ಪ್ರವೇಶಾದಿ ಸುಮಾರು 3 ದಿನಗಳು ಮಾಡೋ ಕಾರ್ಯಕ್ರಮಗಳ ಅಂಕುರಾರ್ಪಣ ಮಾಡ್ತೇವೆ. ಹಾಗೆ ಅಂತಹ ಅಂಕುರಾರ್ಪಣವನ್ನ ನವಧಾನ್ಯಗಳೊಂದಿಗೆ ನೀವು ಆ ದಿವಸ ಪೌರ್ಣಮಿ ಎಂದು ಮಾಡ್ತೇನೆ ಅಂತಂದ್ರೆ ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಂದು ವಾಸರಯುಕ್ತಾಯಾಮ್ ಅಂದರೆ 29ನೇ ತಾರೀಕು ಇರುವ ಹುಣ್ಣಿಮೆ ಅತ್ಯಂತ ಅದ್ಭುತವಾಗಿರುವ ಹುಣ್ಣಿಮೆ. ಪ್ರಧಾನವಾಗಿ ವಟಸಾವಿತ್ರಿ ವ್ರತ ಇರುವಂಥ ದಿನ. ಮನುಷ್ಯನಿಗೆ ಈ ಭಯಗಳು ಅಂತ ಒಂದು ಪಟ್ಟಿ ಮಾಡಿಕೊಂಡ್ರೆ ಜನ್ಮದಾರಭ್ಯ ಸಾಯೋ ತನಕ ಭಯಗಳಿದ್ದೇ ಇರ್ತವೆ. ಯಾವುದಾದ್ರೂ ಒಂದು ವಿದ್ಯಾವಂತನಿಗೆ ವಾದದ ಭಯ ಇರುತ್ತೆ, ಸೌಂದರ್ಯವಂತನಿಗೆ ಎಲ್ಲಿ ಮುಪ್ಪು ಬಂದ್ಬಿಡುತ್ತೋ ಅನ್ನೋ ಭಯ ಇರುತ್ತೆ, ಹೀಗೆ ಹಣವಂತನಿಗೆ ಕಳ್ಳತನ ಆಗ್ಬಿಡುತ್ತೆ ಅಂತ ಭಯವಿರುತ್ತೆ, ಮಾನಾಪಮಾನಗಳ ಭಯವಿರುತ್ತೆ, ಮರಣದ ಭಯ ಇರುತ್ತೆ, ಶತ್ರುವಿನ ಭಯ ಇರುತ್ತೆ. ಅನೇಕ ತರಹದ ಈ ಭಯಗಳು ಪಟ್ಟಿ ಅಂತ ಮಾಡಿಕೊಂಡ್ರೆ ಬಹಳ ಇದ್ದಾವೆ. ಜೀವನದಲ್ಲಿ ದೊಡ್ಡ ದೋರ್ದಂಡ ಅದೇ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನೀವುಗಳು ಈ ಪೌರ್ಣಮಿಯಂದು ದಂಡಪಾಣಿಯಾಗಿರುವವನನ್ನ ನಮ್ಮ ಹತ್ರಕ್ಕೆ ಕರೆಸ್ಕೊಳ್ಳಬಾರದು ಅಂತಂದರೆ ಕೋದಂಡನನ್ನು ನಾವು ನಮ್ಮ ವಶ ಮಾಡ್ಕೊಳ್ಬೇಕಂತೆ. ಅಂದರೆ ಕೋದಂಡ ಅಂದರೆ ರಾಮ, ದಂಡಪಾಣಿ ಅಂತಂದರೆ ಯಮ. ಅಂತಹ ಯಮ ನಮ್ಮನ್ನು ಆಗಾಗ ಭಯಪಡಿಸ್ತಿರ್ತಾನೆ ಎಲ್ಲೋ ಒಂದು ರೀತಿಯಲ್ಲಿ. ಅಂತಹ ದಂಡಪಾಣಿಯ ಭಯ ಇರಬಾರ್ದಂದರೆ ಕೋದಂಡಪಾಣಿಯ ಪಾದವೇ ಗತಿ ಅಂತೇಳಿ ನಾವು ಮೊರೆ ಹೋದರೆ ಜೀವನದ ಸದ್ಗತಿ. ಈ ಒಂದು ಪೌರ್ಣಮಿಯಂದು ವಟಸಾವಿತ್ರಿ ವ್ರತ ನೀವು ಕೇಳಿರ್ತೀರಿ, ಕೇಳ್ಕೊಂಡಿರ್ತೀರಿ. ನಾನು ಪೂರ್ಣ ಮಾಹಿತಿ ಅದ್ರ ಬಗ್ಗೆ ನಿಮಗೇನು ಕೊಡಬೇಕಾಗಿಲ್ಲ. ಅಂತಹ ಪತಿದೇವರನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಯಮ ಬಂದಾಗಲೂ ಕೂಡ ಯಮ ಕೂಡ ಆ ವಟಸಾವಿತ್ರಿ ವ್ರತ ಮಾಡ್ತಿರೋದನ್ನು ನೋಡಿ ಆಕೆಗೆ ಪೂರ್ಣ ಆಯಸ್ಸನ್ನು ಕೊಟ್ಟು ವಾಪಸ್ ಹೋಗ್ತಾನೆ. ಅದು ವಟಸಾವಿತ್ರಿಯ ತಪಸ್ಸಿನ ಶಕ್ತಿ. ಅಂದರೆ ವಟ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದು ಆಲದ ಮರ. ಆ ಆಲದ ಮರದ ಕೆಳಗಡೆ ಕುಳಿತುಕೊಂಡು ಅಷ್ಟು ತಪಸ್ಸ ನಿರತಳಾಗಿದ್ದಾಗ ಯಮ ಬಂದಾಗ ಇನ್ನು ಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ಭಾಗವನ್ನು ಕರುಣಿಸಿ ಹೋಗಿದ್ದು ಕತೆ ನೀವು ಕೇಳಿರ್ತೀರಿ ನನ್ನ ಪ್ರೀತಿಯ ಬಂಧುಗಳೇ. ಈಗ ನಾನು ನಿಮಗೆ ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿರುವ ವಿಷಯ ಏನು ಅಂತಂದರೆ, ಭಾಳ ಪ್ರಮುಖವಾಗಿರೋ ಘಟ್ಟ ಏನು ಅಂತಂದರೆ, ನಿಮಗೆಲ್ಲಾದರೂ ನಿಮಗೆ ಹತ್ತಿರದಲ್ಲೆಲ್ಲಾದರೂ ಇದ್ದರೆ ಆ ಒಂದು ಆಲದ ಮರಕ್ಕೆ ಒಂದೆರಡು ಕೊಡ ನೀರನ್ನು ಹಾಕಬೇಕಂತ. ಅದರಲ್ಲೂ ಕೂಡ ಮಡಕೆಯಿಂದ ನೀರನ್ನೇನಾದರೂ ನೀವು ಆ ಮರಕ್ಕೆ ಹಾಕ್ತೀನಿ ಅಂತಂದರೆ, ಎಲ್ಲಾದರೂ ನೀವು ಆ ಕಡೆ ಬಾವಿ ಕೆರೆ ಕುಂಟೆಗಳಿದ್ದರೆ ಮಡಕೆಯಿಂದ ತೆಗೆದುಕೊಂಡು ಹೋಗಿ 1-2-3 ಕೊಡ ನೀರು ಹಾಕ್ತೀನಿ ಅಂತಂದರೆ ಸುತ್ತು ಒಂದಷ್ಟು ಸಣ್ಣ ಸಣ್ಣ ಕ್ರಿಮಿಕೀಟಗಳ ಆಹಾರಕ್ಕಾಗಿ ಆ ದಿವಸ ಪೌರ್ಣಮಿಯಂದು ಬಿಳಿಯ ವರ್ಣ ಪದಾರ್ಥ, ಹಾಲು ಕೋವಾಗಿರಬಹುದು, ಸಕ್ಕರೆ ಆಗಿರಬಹುದು, ಅಥವಾ ಗೋಧಿ ಹಿಟ್ಟಿಂದ ಮಾಡಿರತಕ್ಕಂತಹ ಸಿಹಿ ಪದಾರ್ಥ ಏನಾದರೂ ಒಂದು ಉಂಡೆಗಳು, ಬೆಲ್ಲ ಕಲಸಿ ಉಂಡೆಗಳನ್ನು ಆ ಮರ ಸುತ್ತಿ ಹಾಕಿ ಬರ್ತೇನೆ ಅಂತಂದರೆ ಬರೆದಿಟ್ಕೊಳ್ಳಿ, ನಿಮ್ಮ ಜನ್ಮದಾರಭ್ಯ ರೋಗ ರುಜಿನಗಳು ನಿಮಗೆ ಭಯ ಇರುವುದಿಲ್ಲ.
ಬರೆದಿಟ್ಕೊಳ್ಳಿ, ನಿಮಗೆ ಯಾವನೇ ಒಬ್ಬ ಸಾಲದವನ ಭಯ ಇರೋದಿಲ್ಲ. ಬರೆದಿಟ್ಕೊಳ್ಳಿ, ನಿಮಗೆ ಯಾವುದೇ ಆತಂಕದ ಅಪಘಾತದ ಭಯವಿರೋದಿಲ್ಲ. ಬರೆದಿಟ್ಕೊಳ್ಳಿ, ನಿಮಗೆ ಮಕ್ಕಳು ಏನು ಮಾಡಿಬಿಡ್ತಾರೋ, ಹಿಂಗೆ ನಡ್ಕೊಂಡ್ಬಿಡ್ತಾರೋ, ಹಾಗೆ ನಡ್ಕೊಂಡ್ಬಿಡ್ತಾರೋ ಅಂತ ನಿಮಗೆ ಮಾನಾಪಮಾನಗಳ ಭಯ ಇರೋದಿಲ್ಲ. ಹೀಗೆ ಯಾವ ತರಹದ ಭಯಗಳು. ಯಾಕಂದರೆ ಯಾವುದಾದ್ರೂ ಒಂದು ವ್ಯಾಧಿ ಬಂದಿದ್ದರೆ ಯಾವಾಗಲೂ ಕೂಡ ಹಾಸಿಗೆ ಬಿಟ್ಟಿದ್ದಿರಲ್ಲ, 1-2 ವರ್ಷ 1 ವರ್ಷ 6 ತಿಂಗಳು ಅವರನ್ನು ಕೇಳಿ ಹೇಳ್ತಾರೆ ಏನಂತಪ್ಪ, ಎಲ್ಲ ಪಕ್ಕ ಕೇಳಿ. ಮನುಷ್ಯನಿಗೆ ಏನು ಬೇಕಾದರೂ ಸಾಧಿಸ್ತಾನೆ ಆರೋಗ್ಯ ಹೊಂದಿದ್ರೆ. ಆರೋಗ್ಯ ಕೆಟ್ಟ ಮೇಲೆ ನಮಗೆ ಯಾವ ಭಾಗ್ಯಗಳು ಇಲ್ಲ ಅಂತ ಆರೋಗ್ಯ ಮಹಾಭಾಗ್ಯ ಅನ್ನೋದು ನೆನಪು ಬರಬೇಕು ನಮಗೆ ಈ ಸಂದರ್ಭದಲ್ಲಿ. ಅಂತಹದ್ದು ಮಹಾಭಾಗ್ಯಗಳನ್ನು ಕೊಡತಕ್ಕಂತಹ ದಿನ ಈ ವಟ ಸಾವಿತ್ರಿ ವ್ರತದ ದಿನದಂದು ಪ್ರೀತಿಯ ಬಂಧುಗಳೇ. ಇನ್ನೂ ನಿಮಗೇನಾದರೂ ಬಹುಶಃ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ, ಮಾಡ್ತೀನಿ ಗುರುಗಳಂತಂದರೆ, ಸಂಪತ್ತು ಸಂಪನ್ನವಾಗಿ ಪಡೆದುಕೊಳ್ಳತಕ್ಕಂತಹ ಪೌರ್ಣಮಿಯೂ ಕೂಡ ಹೌದು. ಒಂದು ಬಿದಿರು ಬುಟ್ಟಿ ವ್ಯವಸ್ಥೆ ಮಾಡಿಕೊಂಡು ಆ ಬಿದಿರು ಬುಟ್ಟಿಯಲ್ಲಿ ಒಂದಷ್ಟು ಮಣ್ಣು, ಒಂದಷ್ಟು ಗೊಬ್ಬರವನ್ನು ಹಾಕಿ ನಾವೀಗ ಕಾರ್ಯಕ್ರಮ ಪ್ರವೇಶಾಪನಾ ಮಹೋತ್ಸವಗಳ ಗೃಹ ಪ್ರವೇಶಾದಿ ಸುಮಾರು 3 ದಿನಗಳು ಮಾಡೋ ಕಾರ್ಯಕ್ರಮಗಳ ಅಂಕುರಾರ್ಪಣೆ ಮಾಡ್ತೇವೆ. ಹಾಗೆ ಅಂತಹ ಅಂಕುರಾರ್ಪಣವನ್ನು ನವಧಾನ್ಯಗಳೊಂದಿಗೆ ನೀವು ಆ ದಿವಸ ಪೌರ್ಣಮಿಯೊಂದು ಮಾಡ್ತೀನಿ ಅಂತಂದರೆ ಬಿದಿರು ಬುಟ್ಟಿಯಲ್ಲಿ ಮಣ್ಣು ಹಾಕ್ಕೊಂಡು ಗೊಬ್ಬರ ಹಾಕಿ ಹದ ಮಾಡಿ ಸ್ವಲ್ಪ ನೀರು ಹಾಕಿ ನವಧಾನ್ಯಗಳನ್ನು ಅದಕ್ಕೆ ಮೊಳಕೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಕಾಪಾಡಿಕೊಳ್ಳೋದು ಆ ದಿವಸ ಪ್ರಾರಂಭಿಸಿ ಪ್ರೀತಿಯ ಬಂಧುಗಳೇ. ಇನ್ನು ವಟ ಸಾವಿತ್ರಿ ಫೋಟೋ ಸಿಕ್ಕಿದ್ರೆ ಬಹಳ ಉತ್ತಮ. ದೇವರ ಮನೆ ಇಡ್ತಿರೋ ಅಥವಾ ಇದೇ ಎಲ್ಲಾದರೂ ಒಂದು ದೇವರ ಮನೆ ಇಟ್ಟು ಅದ್ರ ಮೇಲೆ ಫೋಟೋ ಇಡ್ತಿರೋ ಅದ್ಭುತವಾದವು. ಯಾಕಂತಂದರೆ ನಿಮ್ಮ ಜಾತಕದ ಪ್ರಕಾರ ದೋಷಗಳೇನಾದ್ರು ಇತ್ತು ಅಂತಂದರೆ, ನಮ್ಮ ಜಾತಕ ಬಹುಶಃ ನಾವು ಅಂತಹ ಅದೃಷ್ಟಗಳಾಗಲಿ ಯೋಗಗಳಾಗಲಿ ನಾವು ಪಡೆದುಕೊಂಡು ಬಂದಿಲ್ಲ, ಜನ್ಮದಾರಭ್ಯ ಅಂತ ನೋವಿದ್ದರೆ ಆ ದಿವಸ ಇರತಕ್ಕಂತಹ ಲಕ್ಷ್ಮೀನಾರಾಯಣ ಯೋಗ ಇದೆಯಲ್ಲ, ಅದು ಬರೀ ಲಕ್ಷ್ಮೀನಾರಾಯಣ ಯೋಗ ಅಲ್ಲ, ಶ್ರೀಲಕ್ಷ್ಮೀನಾರಾಯಣ ಯೋಗ ಇದೆ. ಅಂತಹದ್ದು ಬುಧ, ಗುರು, ಶುಕ್ರ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹದ್ದು ಶುಭ ಗ್ರಹಗಳು ಅತ್ಯಂತ ಅದ್ಭುತ ಅಂತ ಹೇಳ್ತಾನೆ. ಬೆಳಗ್ಗೆ ಬ್ರಾಹ್ಮ್ಯ ಮುಹೂರ್ತದ 6 ಗಂಟೆಗೂ ಮಧ್ಯಾಹ್ನ 11:30 12 ಗಂಟೆ 39 ತನಕ ಇರತಕ್ಕಂಥ ಅಭಿಜಿನ್ ಮುಹೂರ್ತವು, ನಂತರ ಅದೇ ದಿನ ಸಾಯಂಕಾಲ 5:30 6:00 ಗೋಧಿ ಲಗ್ನದಲ್ಲಿ ನೀವೇನಾದರೂ ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಪೌರ್ಣಮಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವ್ರತಗಳನ್ನು, ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು, ಹೋಮ ಹವನಾದಿಗಳನ್ನು ಮಾಡ್ತಿರುತ್ತಾರೆ. ಅಂತಹದ್ದು ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಪ್ರಾತಃ ಕಾಲ ಪೂಜೆ ಮಾಡಿದಾಗ ಮಧ್ಯಾಹ್ನದ ಅಭಿಜಿನ್ ಮುಹೂರ್ತವನ್ನು ನೆನಪು ಮಾಡಿಕೊಳ್ಳೋದು, ಮಧ್ಯಾಹ್ನ ನೀವೇನಾದರೂ ಪೂಜೆ ಮಾಡ್ತಿದ್ದೇನೆ ಅಂತಂದರೆ ಸಾಯಂಕಾಲದ ಗೋಧಿನ ಮುಹೂರ್ತವನ್ನು ನೆನಪು ಮಾಡಿಕೊಳ್ಳೋದು. ಹೀಗೆ ನೀವು 3 ಕಾಲಗಳು ಪೂಜೆ ಮಾಡ್ತೀನಿ ಅಂತಂದರೆ ಅದ್ಭುತ ಪ್ರೀತಿಯ ಬಂಧುಗಳೇ. ನೀವೇನಾದರೂ ಈ 11 ಗಂಟೆ 25 ನಿಮಿಷದ ಮೇಲ್ಪಟ್ಟು 12 ಗಂಟೆ 31 ನಿಮಿಷ ತನಕ ಏನಿದೆಯೋ ಒಂದು ಲಗ್ನದಷ್ಟು ಬಹುಶಃ ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಜಾತಕದಲ್ಲಿ ಒಂದು ಮೆಸೇಜ್ ಇದೆ ಪ್ರೀತಿ ಬಂಧುಗಳೇ. ಭಗವಂತ ಅದನ್ನು ಗ್ರಹಗಳಿಗೆಲ್ಲರೂ ಅಧಿಕಾರ ಕೊಟ್ಟಿದ್ದರೂ ಕೂಡ ಭಗವಂತ ಒಂದು ನಮಗೆ ಅನುಭೂತಿಯನ್ನು ಕರುಣಿಸಿರೋದು ಗ್ರಹಗಳಿಂದ. ಹೇಗೆ ಅಂತಂದರೆ, ಕೆಟ್ಟದ್ದಿದ್ದರೂ ಕೂಡ ಒಳ್ಳೆಯದಾಗೋದು ಹೇಗೆ ಅಂತ ಆ ಮಹಾನುಭಾವ ಕರುಣಿಸಿರೋ ವಿಧಾನ ಹೇಗೆ ಅಂತಂದರೆ, ಏಕಾದಶ ಸ್ಥಾನೇಶು ಶುಭಫಲ ಪ್ರಾಪ್ತಿರ್ಥಂ ಅಂತ. ಯಾವುದೇ ಗ್ರಹ ಇರಲಿ, ಪಾಪ ಗ್ರಹ ಇರಲಿ, ಶುಭ ಗ್ರಹ ಇರಲಿ, ನಿಮಗೆ ಕೆಟ್ಟದ್ದು ನಡೆಯೋ ಥರ ಇತ್ತು ಅಂತಂದರೂ ಕೂಡ ಯಾರ ಜಾತಕದಲ್ಲಿ 11ನೇ ಮನೆಯಲ್ಲಿ ಯಾವ ಗ್ರಹ ಇರುತ್ತೋ ಅಷ್ಟು ಗ್ರಹ ಒಳ್ಳೆಯದೇ ಮಾಡಬೇಕು ಆ ಜಾತಕನಿಗೆ ಅಂತ ಹೇಳುತ್ತೆ. ನೀವು ನನ್ನ ಜಾತಕ ಇದು ಅಂತ ತಿಳ್ಕೊಂಡು ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ ಅಂತಂದರೆ ಅಭಿಜಿತ್ ಮುಹೂರ್ತಕ್ಕೆ ಸರಿಯಾಗಿ ನಿಮಗೆ 11ನೇ ಮನೆ ಆಗುತ್ತೆ, ಕನ್ಯಾ ಲಗ್ನ ಬಂದು ಬಿಡುತ್ತೆ. 11ನೇ ಮನೆ ಇವರೆಲ್ಲರೂ ಇದ್ದಂಗೆ ಆಗುತ್ತೆ ಪ್ರೀತಿ ಬಂಧುಗಳೇ. ಅದೇ ನೀವು ಬೆಳಗ್ಗೆ 6 ಗಂಟೆಗೆ ಮಾಡಿದಾಗ 2ನೇ ಮನೆ ಧನಸ್ಥಾನದಲ್ಲಿ ಈ 3 ಜನ ಇರುತ್ತಾರೆ. ಇದೊಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಯೋಗದ ದಿನ ಈ ಪೌರ್ಣಮಿ. ನೀವು ಹೇಗೆ ಬಳಸ್ಕೊಳ್ತೀರೋ ನಿಮಗೆ ಬಿಟ್ಟದ್ದು ಪ್ರೀತಿಯ ಬಂಧುಗಳೇ. ನೀವು ಒಬ್ಬರು ಮಾಡಿಕೊಂಡು ಇನ್ನೊಂದಷ್ಟು ಜನಕ್ಕೆ ಅದನ್ನು ತಿಳಿಯಪಡಿಸ್ತೀನಿ ಅಂತಂದರೆ ಬಹುಶಃ ಅವರ ಬದುಕು ಬೆಳಕು ಬರತಕ್ಕಂತಹದ್ದು. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಆ ನಂತರ ಆಲದ ಮರದಲ್ಲಿರ್ತಕ್ಕಂತಹ ಆ ಆಲದ ಕಾಯಿಯನ್ನು ತೆಗೆದುಕೊಂಡು ಬಂದು 11, ಯಾಕಂದರೆ 11ನೇ ಮನೆ ಇರೋದರಿಂದ ನಿಮಗೆ ಪ್ರತಿ ಹಂತದಲ್ಲೂ ಕೂಡ ಲಾಭವೇ ಆಗಬೇಕು ಅಂತಂದರೆ 11 ಕಾಯಿಗಳನ್ನು ತೆಗೆದುಕೊಂಡು ಬಂದು ಬಿಳಿ ವಸ್ತ್ರವನ್ನು ಅದು ನೆನೆಸಿ ಸ್ವಲ್ಪ ಅರಿಶಿನ ಹಾಕಿ ಹಳದಿ ವಸ್ತ್ರ ಮಾಡಿಕೊಂಡು ಅದರಲ್ಲಿ ಆ 11 ಕಾಯಿಗಳನ್ನು ಹಾಕಿ 11 ನಾಣ್ಯಗಳನ್ನು ಹಾಕಿ 11 ಏಲಕ್ಕಿ ಲವಂಗಗಳನ್ನು ಹಾಕಿ ಕಟ್ಟಿಡತಕ್ಕಂತಹದ್ದು. ಸಾಧ್ಯವಾದರೆ ಯಾರಾದರೂ ನಿಮಗೆ ತುಂಬ ಪ್ರೀತಿ ಪಾತ್ರರು, ಆಯಿತು ನೀನು ಚೆನ್ನಾಗಿ ಬೆಳಿಬೇಕು ಕಣಪ್ಪ ಅಂತೇಳಿ ಅಮ್ಮನೋ ಅಥವಾ ಬೇರೆ ಯಾರಾದರೂ ಸರಿ ಮಾಡೋದೇನೋ ನಿಮಗೊಂದು ಬೆಳ್ಳಿ ನಾಣ್ಯವನ್ನು ಕೊಟ್ಟರೆ ಅದು ಕಣ್ಣು ಹೊತ್ತುಕೊಂಡು ಅವತ್ತು ಆ ಗಂಟಿನೊಳಗಡೆ ಹಾಕಿ ನಮಸ್ಕಾರ ಮಾಡಿಕೊಂಡು ನೀವೇನಾದ್ರು, ನಾನು ಇದನ್ನು ಮೊದಲೇ ಹೇಳ್ತಿದ್ದೀನಿ, ನೀವು ವ್ಯವಸ್ಥೆ ಮಾಡಿಕೊಂಡು ಪ್ರಾತಃ ಕಾಲಕ್ಕೆ ಈ ಪೂಜೆಯನ್ನು ಮಾಡಿಕೊಂಡು ಮಧ್ಯಾಹ್ನಕ್ಕೂ ಒಮ್ಮೆ ಧೂಪ ದೀಪ ತೋರಿಸಿ ಆ ಗಂಟೆಗೆ ನಮಸ್ಕಾರ ಮಾಡಿಕೊಳ್ತಾ ಸಂಜೆ ಕೂಡ
ಮಾಡ್ತೇನೆ ಅಂತಂದರೆ ಸಾಧ್ಯವಾದಷ್ಟು ಇದನ್ನು ನೆನಪನ್ನು ಇಟ್ಕೊಂಡು ಮಾಡಿ ಪ್ರೀತಿ ಬಂಧುಗಳೇ. ಒಂದು ಸಲ ಲಕ್ಷ್ಮೀ ಅಷ್ಟೋತ್ತರ, ಮತ್ತೊಂದು ಸಲ ನಾರಾಯಣನ ಅಷ್ಟೋತ್ತರ, ಅಂದರೆ ಶ್ರೀನಿವಾಸ ಅಷ್ಟೋತ್ತರ, ವೆಂಕಟೇಶ್ವರ ಅಷ್ಟೋತ್ತರ ಅಂತ ಇರುತ್ತೆ. ನೀವು ಗೂಗಲ್ಗೆ ಹೋದರೆ ನಿಮಗೆ ಸಿಗುತ್ತೆ. ಇದನ್ನು ಮಾಡಿಕೊಳ್ತಾ ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಾಯಂಕಾಲ ಒಂದು ಸಲ ಪೂಜೆ ಮಾಡಿ ಪ್ರೀತಿ ಬಂಧುಗಳೇ. ನೀವು ಯಾವತ್ತೂ 3 ಹೊತ್ತು ಮಾಡಿರ್ತೀರ ಗೊತ್ತಿಲ್ಲ. ಈ ಪೌರ್ಣಮಿಯೊಂದು ಮಾತ್ರ ಎಷ್ಟೋ ಜನ ಅವತ್ತು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗ್ತಾರೆ. ಎಷ್ಟೋ ಜನ ಅವತ್ತು ವ್ರತ ಹೋಮ ಹವನಾದಿಗಳನ್ನು ಮಾಡ್ತಿರ್ತಾರೆ. ಅವು ಯಾರಾದರೂ ಮಾಡ್ಕೊಳ್ಳಿ, ಸಂತೋಷವಾಗಿ ಮಾಡ್ಕೊಳ್ಳಿ, ಆನಂದವಾಗಿ ಮಾಡ್ಕೊಳ್ಳಿ. ಯಾರಿಗೆ ಮಾಡ್ಕೊಳಕ್ಕಾಗಲ್ವೋ ಅವರು ಇದನ್ನು ಮಾಡ್ಕೊಳ್ಳಿ. ನಂತರ ಆ ಮೊಳಕೆ ಬಿಟ್ಟಿರೋದು ಬರುತ್ತಲ್ಲ, ಆ ಮೊಳಕೆ ಏನಾದರೂ ಒಂದು ನೀವು 21 ದಿನ ಕಾಲ ಇಟ್ಟುಕೊಂಡು ಅದನ್ನು ಪೋಷಣೆ ಮಾಡಿ 21ನೇ ದಿನ ಅದನ್ನು ಒಂದಷ್ಟು ಬೆಲ್ಲವನ್ನು ಅದರ ಜೊತೆಗೆ ಹಾಕಿ ಅವೆಲ್ಲವೂ ಕೂಡ ಕಟ್ ಮಾಡಿ ಹಸುವಿಗೆ ಕೊಡ್ತೀನಿ ಅಂತಂದರೆ, ಇನ್ನು ನೀವು ದೇವತೆಗಳನ್ನು ತೃಪ್ತಿಪಡಿಸಿದಾಗೆ ನಿಮ್ಮ ಜಾತಕದ ದೋಷ ಆಗಿರಬಹುದು, ಮನೆಯ ವಾಸ್ತು ದೋಷ ಆಗಿರಬಹುದು, ಪ್ರಾರಬ್ಧ ಆಗಿರಬಹುದು, ಸಂಚಿತ ಆಗಿರಬಹುದು, ಆಗಾಮಿ ಆಗಿರಬಹುದು, ಈ ಕರ್ಮಗಳ ಲವಶೇಷವೂ ಕೂಡ ನಿಮಗೆ ಅಂಟದಿರುತ್ತವೆ. ಒಂದಷ್ಟು ಕೂಡ ಉಳಿಯೋದಿಲ್ಲ ಕರ್ಮ ಅಂತ ಹೇಳ್ತಾನೆ. ಈ ಕರ್ಪೂರ ಹಚ್ಚಿದಾಗ ಬಹುಶಃ ನೀವು ಪೇಪರ್ ಏನಾದರೂ ಸುಟ್ಟರೆ ಪೇಪರ್ದು ಬೂದಿ ಉಳ್ಕೊಡುತ್ತೆ, ಬೇರೆ ಇನ್ನೇನ ಸುಟ್ಟರೆ ನೀವು ಬೂದಿ ಉಳ್ಕೊಳ್ಳುತ್ತೆ. ನೋಡಿ, ಕರ್ಪೂರ ಸುಟ್ಟಾಗ ಬೂದಿ ಉಳ್ಕೊಳ್ಳಲ್ಲ. ಹಾಗೆ ಇದನ್ನು ಮಾಡಿದ್ರೆ ನಿಮ್ಮ ಕರ್ಮ ಎಲ್ಲೂ ಉಳ್ಕೊಳ್ಳಲ್ಲ ಪ್ರೀತಿ ಬಂಧುಗಳೇ. ಶುಭ ಕರ್ಮ ಇರುತ್ತೆ. ಅತ್ಯಂತ ಅದ್ಭುತವಾಗಿರತಕ್ಕಂತಹ ಸೇವೆಯನ್ನು ಮಾಡಿಕೊಳ್ಳುತ್ತಾ ಆರೋಗ್ಯ ಭಾಗ್ಯದ, ಆಯುಷ್ಯ ಭಾಗ್ಯದ, ಐಶ್ವರ್ಯ ಭಾಗ್ಯದ ಸಿದ್ಧಿರಸ್ತು. ಶುಭಂ ಭೂಯಾತ್ ನನ್ನ ಪ್ರೀತಿ.